ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಕುಂಭರಾಶಿಯವರ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಕುಂಭರಾಶಿಯವರಿಗೆ ಆಗಸ್ಟ್ 12, 13, 14 ಮತ್ತು 15ರ ದಿನಾಂಕಗಳಲ್ಲಿ ನಡೆಯಲಿರುವ ಘಟನೆಗಳ ಬಗ್ಗೆ ಇಂದು ನಾವು ಈ ವಿಡಿಯೋದ ಮೂಲಕ ವಿವರವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಕುಂಭರಾಶಿಯ ಜಾತಕರೇ, ಈಗಷ್ಟೇ ಹೊಸದಾಗಿ ನಮ್ಮ ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಸಣ್ಣ ಲೈಕ್ ನೀಡಿ ಬೆಂಬಲಿಸುವುದನ್ನು ಮರೆಯಬೇಡಿ. ಹಾಗೆಯೇ ಒಮ್ಮೆ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೈವವನ್ನು ನೆನೆಸಿಕೊಂಡು ಈ ವಿಡಿಯೋದಲ್ಲಿ ಹೇಳುವ ಪ್ರತಿಯೊಂದು ಮಾತಿನ ಮೇಲೆಯೂ ಶ್ರದ್ಧೆ ವಹಿಸಿ ಪೂರ್ತಿಯಾಗಿ ಕೇಳಿ. ಯಾಕೆಂದರೆ ಈ ಆಸಕ್ತಿದಾಯಕ ಮಾಹಿತಿ ನಿಮ್ಮ ಜೀವನದಲ್ಲಿ ಬರಲಿರುವ ಬದಲಾವಣೆಗಳಿಗೆ ಪ್ರಮುಖ ಕಾರಣವಾಗಲಿದೆ. ಮುಖ್ಯವಾಗಿ ಹೇಳಬೇಕೆಂದರೆ, ಬುಧವಾರದಿಂದ ಶನಿವಾರದವರೆಗಿನ ಈ 4 ದಿನಗಳು ಅತ್ಯಂತ ವಿಶೇಷವಾದವು. ನೀವು ಊಹಿಸದ ರೀತಿಯಲ್ಲಿ ಒಂದು ಮಹಾ ಅದ್ಭುತ ನಡೆಯಲಿದೆ. ಎಷ್ಟೋ ದಿನಗಳಿಂದ ಕಾಯುತ್ತಿದ್ದ ಕೆಲವು ಶುಭ ಸುದ್ದಿಗಳು ನಿಮ್ಮ ಕಿವಿಗೆ ಬೀಳುವ ಸಾಧ್ಯತೆಗಳಿವೆ. ನಿಂತುಹೋದ ಕೆಲಸಗಳು ಮತ್ತೆ ಮುನ್ನಡೆಯುವುದು, ಕೈಗೆ ಬರಬೇಕಾದ ಹಣ ಸಿಗುವುದು, ಕುಟುಂಬದಲ್ಲಿ ಸಂತೋಷದ ಸುದ್ದಿ ಕೇಳುವುದು ಮುಂತಾದ ಬೆಳವಣಿಗೆಗಳು ನಿಮಗೆ ಖಂಡಿತವಾಗಿ ಕಂಡುಬರುತ್ತವೆ. ಮುಖ್ಯವಾಗಿ ನೀವು ಕೈಬಿಟ್ಟಿದ್ದೀರಿ ಎಂದುಕೊಂಡ ಕೆಲಸ ಕೂಡ ನೆರವೇರುತ್ತದೆ. ನಿಮಗೀಗ ಹೇಳಬೇಕೆಂದರೆ, ಈ 4 ದಿನಗಳಲ್ಲಿ ನೀವು ಮಾಡಿಕೊಳ್ಳಬೇಕಾದ ದೇವತಾರಾಧನೆ ಮತ್ತು ಪರಿಹಾರಗಳ ಬಗ್ಗೆಯೂ ತಿಳಿದುಕೊಳ್ಳಿ. ಅತ್ಯಂತ ಶಕ್ತಿಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿ ಕೂಡ ಒಂದು. ನಿಮ್ಮ ಮನಸ್ಸು ಸಮುದ್ರದಂತೆ ಹೊರಗೆ ಪ್ರಶಾಂತವಾಗಿ ಕಂಡರೂ ಒಳಗೆ ಎಷ್ಟೋ ಭಾವೋದ್ವೇಗಗಳು ಅಡಗಿರುತ್ತವೆ. ನೀವು ಯಾರನ್ನಾದರೂ ಪ್ರೀತಿಸಿದರೆ ಹೃದಯಪೂರ್ವಕವಾಗಿ ಪ್ರೀತಿಸುತ್ತೀರಿ, ಯಾರನ್ನಾದರೂ ನಂಬಿದರೆ ಸಂಪೂರ್ಣವಾಗಿ ನಂಬುತ್ತೀರಿ. ಆದರೆ ಒಮ್ಮೆ ದ್ರೋಹ ನಡೆದರೆ ಜೀವನ ಪರ್ಯಂತ ಆ ದ್ರೋಹವನ್ನು ಮರೆಯುವುದು ನಿಮಗೆ ತುಂಬಾ ಕಷ್ಟವಾಗುತ್ತದೆ. ಇನ್ನು ನಿಮ್ಮ ಜೀವನದಲ್ಲಿ ಅನೇಕರು ನಿಮ್ಮ ಒಳ್ಳೆಯತನವನ್ನು ದೌರ್ಬಲ್ಯವೆಂದು ಭಾವಿಸಿದರು, ನಿಮ್ಮ ಮೌನವನ್ನು ಭಯವೆಂದು ಅಂದುಕೊಂಡರು. ಆದರೆ ಅವರು ತಿಳಿದುಕೊಳ್ಳದ ಒಂದು ವಿಷಯ ಏನೆಂದು ಗೊತ್ತೇ? ನೀವು ಮೌನವಾಗಿದ್ದಾಗ ಬಲಹೀನರಲ್ಲ, ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೀರಿ ಎಂಬುದು. ಎದುರಿನವರು ಎಷ್ಟೇ ಅನ್ಯಾಯ ಮಾಡಿದರೂ ಮೊದಲು ನೀವು ಸಹನೆಯಿಂದ ಇದ್ದೀರಿ. ನೀವು ಒಂದು ಅವಕಾಶವನ್ನು ಎದುರಿನ ವ್ಯಕ್ತಿಗಳಿಗೆ ನೀಡಿದ್ದೀರಿ, 2ನೇ ಅವಕಾಶವನ್ನೂ ನೀಡಿದ್ದೀರಿ. ಆದರೆ 3ನೇ ಬಾರಿಯೂ ಅದೇ ತಪ್ಪಾಗುತ್ತಿದ್ದರೆ ನಿಮ್ಮ ನಿರ್ಧಾರ ತುಂಬಾ ಕಠಿಣವಾಗಿ ಬದಲಾಯಿತು. ಇದೇ ಕಾರಣಕ್ಕೆ ಕೆಲವರು ನಿಮ್ಮನ್ನು ಅಹಂಕಾರಿ ಎಂದು ಭಾವಿಸಿದರು. ಆದರೆ ನಿಜ ಹೇಳಬೇಕೆಂದರೆ, ನೀವು ಅಹಂಕಾರಿಗಳೇ ಅಲ್ಲ, ನೀವು ಸ್ವಾಭಿಮಾನಿಗಳು. ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳುವುದು ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ನಿಮ್ಮ ಜೀವನದಲ್ಲಿ ಒಂದು ವಿಚಿತ್ರವಾದ ವಿಷಯ ಕಂಡುಬರುತ್ತದೆ. ನೀವು ಯಾರಿಗೆ ಸಹಾಯ ಮಾಡಿದರೂ ಕೆಲವೊಮ್ಮೆ ಆ ವ್ಯಕ್ತಿಗಳು ನಂತರ ನಿಮಗೆ ವಿರುದ್ಧವಾಗಿ ಬದಲಾದರು. ನೀವು ಎತ್ತರಕ್ಕೆ ಬೆಳೆಯಬೇಕೆಂದು ಪ್ರಯತ್ನಿಸುತ್ತಿದ್ದಾಗ ಕೆಲವರು ನಿಮಗೆ ಅಡ್ಡವಾಗಿ ನಿಂತರು. ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷಪಡುವವರಿಗಿಂತ ಹೊಟ್ಟೆ ಉರಿಯುವವರೇ ನಿಮ್ಮ ಸುತ್ತಲೂ ಹೆಚ್ಚಾಗಿದ್ದಾರೆ. ಅದಲ್ಲದೆ ನಿಮ್ಮಲ್ಲಿರುವ ಆಕರ್ಷಕ ಶಕ್ತಿ ಅನೇಕರನ್ನು ಪ್ರಭಾವಿಸುತ್ತದೆ. ನೀವು ಒಂದು ಕೋಣೆಗೆ ಪ್ರವೇಶಿಸಿದರೆ ಎಲ್ಲರ ಗಮನ ನಿಮ್ಮ ಕಡೆಗೆ ಹೋಗುತ್ತದೆ. ನೀವು ಹೆಚ್ಚಾಗಿ ಮಾತನಾಡದಿದ್ದರೂ ನಿಮ್ಮ ಉಪಸ್ಥಿತಿ ವಿಶೇಷವಾಗಿರುತ್ತದೆ. ಇದು ನಿಮ್ಮ ರಾಶಿಗೆ ಸಂಬಂಧಿಸಿದ ಒಂದು ದೊಡ್ಡ ವರ. ಆದರೆ ಇದೇ ವರ ಕೆಲವೊಮ್ಮೆ ಸಮಸ್ಯೆಗಳಿಗೂ ಕಾರಣವಾಗುತ್ತದೆ. ಏಕೆಂದರೆ ನಿಮ್ಮ ಕಾಂತಿಯನ್ನು ಸಹಿಸಲಾಗದವರು ನಿಮ್ಮ ವಿರುದ್ಧ ಮಾತನಾಡಲು ಪ್ರಾರಂಭಿಸಿದರು. ಹಾಗೆಯೇ ನೀವು ಚಿಕ್ಕಂದಿನಿಂದಲೂ ಕೆಲವು ಕಷ್ಟಗಳನ್ನು ಎದುರಿಸಿದ್ದೀರಿ. ಇತರರಿಗಿಂತ ಹೆಚ್ಚಾಗಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಕಾಯಿತು. ಕೆಲವು ಸನ್ನಿವೇಶಗಳಲ್ಲಿ ಕುಟುಂಬದವರಿಂದಲೂ ನಿರಾಶೆಯುಂಟಾಯಿತು. ನಿಮ್ಮ ಮನಸ್ಸಿನಲ್ಲಿರುವ ನೋವನ್ನು ನೀವು ಹೊರಹಾಕುವುದಿಲ್ಲ. ರಾತ್ರಿ ವೇಳೆ ಒಂಟಿಯಾಗಿದ್ದಾಗ ಮಾತ್ರ ಹೆಚ್ಚಾಗಿ ಆಲೋಚಿಸುತ್ತಿರುತ್ತೀರಿ. ಏಕೆ ನನ್ನ ಜೀವನದಲ್ಲಿ ಈ ರೀತಿ ನಡೆಯುತ್ತಿದೆ? ನಾನು ಯಾರಿಗೂ ಕೆಡುಕು ಮಾಡಲಿಲ್ಲವಲ್ಲ ಎಂದು ಹಲವು ಬಾರಿ ಅಂದುಕೊಂಡಿದ್ದೀರಿ. ಇದಕ್ಕೆ ಕಾರಣ ನಿಮ್ಮ ರಾಶಿಯ ಕರ್ಮಬಲ. ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಒಂದು ವಿಶೇಷವಾದ ಅರ್ಥವಿದೆ. ಭಗವಂತ ನಿಮ್ಮನ್ನು ಸಾಮಾನ್ಯ ವ್ಯಕ್ತಿಯನ್ನಾಗಿ ಮಾಡಿಲ್ಲ, ಕಷ್ಟಗಳನ್ನು ಎದುರಿಸಿ ಇನ್ನಷ್ಟು ಬಲಶಾಲಿಯಾಗಿ ಬದಲಾಗುವ ವ್ಯಕ್ತಿಯನ್ನಾಗಿ ಮಾಡಿದ್ದಾನೆ. ಅದಕ್ಕಾಗಿಯೇ ನೀವು ಪಡುವ ಪ್ರತಿಯೊಂದು ಕಷ್ಟವೂ ಕೊನೆಗೆ ಒಂದು ದೊಡ್ಡ ಪಾಠವನ್ನು ನಿಮಗೆ ಕಲಿಸಿದೆ. ಆದರೆ ಈಗ ನೀವು ಅತ್ಯಂತ ಎಚ್ಚರಿಕೆಯಿಂದ ಕೇಳಬೇಕಾದ ವಿಷಯದ ಬಗ್ಗೆ ಹೇಳುತ್ತಿದ್ದೇನೆ. ನಿಮ್ಮ ಜೀವನವನ್ನು ಹಾಳು ಮಾಡುವಂತಹ ಒಂದು ದೊಡ್ಡ ತಪ್ಪು ನಿಮ್ಮ ಬಳಿ ಅಡಗಿದೆ. ಅದೇನೆಂದರೆ, ನೀವು ಎಲ್ಲರನ್ನೂ ಸುಲಭವಾಗಿ ನಂಬಿಬಿಡುವುದು. ನಿಮ್ಮ ಮನಸ್ಸು ತುಂಬಾ ಒಳ್ಳೆಯದು, ಅದಕ್ಕಾಗಿಯೇ ಎದುರಿನವರು ಹೇಳುವ ಮಾತುಗಳನ್ನು ತಕ್ಷಣವೇ ನಿಜವೆಂದು ನಂಬಿಬಿಡುತ್ತೀರಿ. ಆದರೆ ಪ್ರತಿಯೊಬ್ಬರೂ ನಿಮ್ಮಂತೆಯೇ ಇರುವುದಿಲ್ಲವಲ್ಲ. ಕೆಲವರು ನಿಮ್ಮ ಜೀವನಕ್ಕೆ ಪ್ರೀತಿಯಿಂದಲ್ಲ, ಅಗತ್ಯಕ್ಕಾಗಿ ಮಾತ್ರ ಬರುತ್ತಾರೆ. ಆದರೆ ಅವರ ಕೆಲಸ ಮುಗಿದ ನಂತರ ದೂರವಾಗಿ ಬಿಡುತ್ತಾರೆ. ಆದ್ದರಿಂದ ಯಾರಿಗಾದರೂ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಹೇಳುವ ಮೊದಲು 1ಕ್ಕೆ 2ರಷ್ಟು ಯೋಚಿಸಿ. ಹಾಗೆಯೇ ನಿಮ್ಮ ಪ್ರಗತಿಗೆ ಸಂಬಂಧಿಸಿದ ಹಾಗೂ ನೀವು ಮಾಡುತ್ತಿರುವ ಕೆಲಸಗಳ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳನ್ನು ರಹಸ್ಯವಾಗಿಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ರಹಸ್ಯಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳುವ ಅಗತ್ಯವಿಲ್ಲ. ಹಾಗೆಯೇ ನಿಮ್ಮ ಯೋಜನೆಗಳನ್ನು ಮುಂಚಿತವಾಗಿ ಹೊರಹಾಕುವ ಅಗತ್ಯವಿಲ್ಲ. ನೀವು ಯಶಸ್ಸು ಸಾಧಿಸಿದ ನಂತರವೇ ಪ್ರಪಂಚಕ್ಕೆ ಅದನ್ನು ವ್ಯಕ್ತಪಡಿಸಿ. ಈ ಒಂದು ನಿಯಮವನ್ನು ನೀವು ಪಾಲಿಸಿದರೆ ನಿಮ್ಮ ಜೀವನದ ಅನೇಕ ಸಮಸ್ಯೆಗಳು ಕಡಿಮೆಯಾದಂತೆ. ಇಲ್ಲೊಂದು ಸಣ್ಣ ವಿನಂತಿಯಿದೆ. ನೀವು ಈ ವಿಡಿಯೋವನ್ನು ಲೈಕ್ ಮಾಡಿರದಿದ್ದರೆ ಲೈಕ್ ಮಾಡಿ, ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ನೀವು ಯಾವ ಪ್ರದೇಶದಿಂದ ನೋಡುತ್ತಿದ್ದೀರೋ ಹಾಗೂ ನಿಮ್ಮ ಮನಸ್ಸಿನಲ್ಲಿ ಯಾವ ಕೋರಿಕೆ ಇದೆಯೋ ಆ ಕೋರಿಕೆ ಮನಪೂರ್ವಕವಾಗಿ ಈಡೇರಲಿ ಎಂದು ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಇನ್ನು ನೀವು ಹೆಚ್ಚಾಗಿ ಮಾಡುವ ತಪ್ಪು ಕೋಪ. ನಿಮ್ಮ ಕೋಪ ತುಂಬಾ ಅಪಾಯಕಾರಿ. ಸಾಮಾನ್ಯವಾಗಿ ನೀವು ತುಂಬಾ ಪ್ರಶಾಂತವಾಗಿರುತ್ತೀರಿ, ಆದರೆ ಒಮ್ಮೆ ಕೋಪ ಬಂದರೆ ನಿಮ್ಮನ್ನು ನೀವೇ ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ತುಂಬಾ ಕಠಿಣವಾಗಿರುತ್ತವೆ ಮತ್ತು ನಂತರದ ನೋವಿಗೆ ಕಾರಣವಾಗುತ್ತವೆ. ಅದಕ್ಕಾಗಿಯೇ ಕೋಪ ಬಂದಾಗ ತಕ್ಷಣವೇ ಪ್ರತಿಕ್ರಿಯಿಸಬೇಡಿ. ಸ್ವಲ್ಪ ಸಮಯ ತೆಗೆದುಕೊಳ್ಳಿ, ಭಗವಂತನ ನಾಮಸ್ಮರಣೆ ಮಾಡಿ, ಆ ನಂತರವಷ್ಟೇ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ. ಮುಖ್ಯವಾಗಿ ಆಗಸ್ಟ್ 12ರಿಂದ 15ರವರೆಗಿನ ಈ 4 ದಿನಗಳಲ್ಲಿ, ಬುಧವಾರದಿಂದ ಶನಿವಾರದ ಅವಧಿಯಲ್ಲಿ ಗಡಿಬಿಡಿಯಿಂದಾಗಲಿ ಅಥವಾ ಕೋಪದಿಂದಾಗಲಿ ಎಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಹಾಗೆಯೇ ಯಾರೊಂದಿಗೂ ಕಟುವಾಗಿ ನಡೆದುಕೊಳ್ಳಬೇಡಿ. ಸಂಬಂಧಗಳನ್ನು ಕಳೆದುಕೊಳ್ಳುವ ಅಪಾಯವಿರುವುದರಿಂದ ಬಾಂಧವ್ಯಗಳನ್ನು ಎಚ್ಚರಿಕೆಯಿಂದ ಕಾಯ್ದುಕೊಳ್ಳಿ. ಇನ್ನು ನಿಮ್ಮ ಸುತ್ತಲೂ ನಡೆಯುತ್ತಿರುವ ಕೆಲವು ಘಟನೆಗಳು ನಿಮಗೆ ಆಶ್ಚರ್ಯ ತಂದಿರಬಹುದು. ಅಂದರೆ ಕೆಲವು ದಿನಗಳಿಂದ ಅಥವಾ ಕೆಲವು ತಿಂಗಳುಗಳಿಂದ ಕೆಲವು ವಿಚಿತ್ರ ಕನಸುಗಳು, ಕೆಲವು ಸಂಕೇತಗಳು, ಕೆಲವು ನಿರೀಕ್ಷಿಸದ ಪರಿಚಯಗಳು, ಇವೆಲ್ಲವೂ ಸಾಮಾನ್ಯ ಘಟನೆಗಳಲ್ಲ. ಇವುಗಳ ಹಿಂದೆ ಖಂಡಿತವಾಗಿಯೂ ದೈವಿಕ ರಹಸ್ಯ ಅಡಗಿರುತ್ತದೆ. ಆ ರಹಸ್ಯದ ಬಗ್ಗೆ ಈಗ ನೀವು ಖಂಡಿತ ತಿಳಿದುಕೊಳ್ಳಲೇಬೇಕು. ಆದರೆ ಆ ವಿಷಯಕ್ಕೆ ಹೋಗುವ ಮೊದಲು ನಿಮ್ಮ ಜೀವನದಲ್ಲಿರುವ ಮತ್ತೊಂದು ಮುಖ್ಯ ಸೂಚನೆಯ ಬಗ್ಗೆ ಈಗ ಹೇಳುತ್ತಿದ್ದೇನೆ. ಮುಂಬರುವ ಆಗಸ್ಟ್ 12, 13, 14 ಮತ್ತು 15ರ ದಿನಗಳಲ್ಲಿ ನೀವು ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ಆ ನಿರ್ಧಾರ ನಿಮ್ಮ ಭವಿಷ್ಯವನ್ನು ತುಂಬಾ ಹೆಚ್ಚಾಗಿ ಪ್ರಭಾವಿಸುತ್ತದೆ. ಆದ್ದರಿಂದ ಆತುರಪಡಬೇಡಿ. ಯಾರಾದರೂ ಒತ್ತಡ ಹೇರಿದರೂ ತಕ್ಷಣವೇ ಒಪ್ಪಿಗೆ ಸೂಚಿಸಬೇಡಿ. ನಿಮ್ಮ ಅಂತರಾತ್ಮ ಏನು ಹೇಳುತ್ತದೋ ಅದನ್ನು ಪ್ರಶಾಂತವಾಗಿ ಕೇಳಿ. ಏಕೆಂದರೆ ನಿಮ್ಮ ಅಂತಃಪ್ರಜ್ಞೆ ತುಂಬಾ ಪ್ರಬಲವಾಗಿರುತ್ತದೆ. ಅಂದರೆ ನಿಮ್ಮ ಮನಸ್ಸು ಮುಂಚಿತವಾಗಿಯೇ ಕೆಲವು ವಿಷಯಗಳನ್ನು ನಿಮಗೆ ಎಚ್ಚರಿಸಿ ಹೇಳುತ್ತದೆ. ಆದರೆ ಹಲವು ಬಾರಿ ನೀವು ಆ ಸಂಕೇತಗಳನ್ನು ಗಮನಿಸುವುದಿಲ್ಲ. ಇದರಿಂದಾಗಿ ನಂತರ ಅಯ್ಯೋ, ನನ್ನ ಮನಸ್ಸು ಅಥವಾ ಅಂತರಾತ್ಮ ಎಂದೋ ಹೀಗೆ ಹೇಳಿತ್ತಲ್ಲ, ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತಿತ್ತು ಎಂದು ಪಶ್ಚಾತ್ತಾಪ ಪಡುತ್ತೀರಿ. ಆದ್ದರಿಂದ ಇನ್ಮುಂದೆ ನಿಮ್ಮ ಅಂತರಾತ್ಮಕ್ಕೂ ಗೌರವ ನೀಡಿ. ಅಂತರಾತ್ಮದಲ್ಲಿ ಭಗವಂತ ಅಡಗಿರುತ್ತಾನೆ. ಆದ್ದರಿಂದ ಭಗವಂತ ನೀಡಿದ ಆ ವರವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಲು ಈ ಬಾರಿಯಿಂದ ಪ್ರಯತ್ನಿಸಿ. ಇನ್ನು ಇದುವರೆಗೆ ಹೇಳಿದ ವಿಷಯಗಳು ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ನಡೆಯುತ್ತಿದ್ದರೆ ಖಂಡಿತವಾಗಿಯೂ ಹೌದು, ನಿಜ, ಇದೆಲ್ಲವೂ ನನ್ನ ಜೀವನದಲ್ಲಿ ನಡೆಯುತ್ತಿದೆ ಎಂದು ಮನಸ್ಸಿನಲ್ಲಾದರೂ ಅಂದುಕೊಳ್ಳಿ. ಇನ್ನು ನಿಮಗೆ ಅದ್ಭುತವಾದ ಆಧ್ಯಾತ್ಮಿಕ ರಹಸ್ಯಕ್ಕೆ ಈ 4 ದಿನಗಳು ಆರಂಭದ ಹಂತ ಎಂದೇ ಹೇಳಬಹುದು. ಏಕೆಂದರೆ ನಿಮಗೆ ಸಂಬಂಧಿಸಿದ ಕೆಲವು ಸಂಕೇತಗಳು ಸಾಮಾನ್ಯ ಜನರಿಗೆ ಅರ್ಥವಾಗುವುದಿಲ್ಲ. ಅಂದರೆ ನೀವು ಎಂದಾದರೂ ಗಮನಿಸಿದರೆ ಕೆಲವು ಸಂದರ್ಭಗಳಲ್ಲಿ ನೀವು ಹೋಗಬಾರದು ಅಂದುಕೊಂಡ ಜಾಗಕ್ಕೆ ಹೋಗಿ ತೊಂದರೆ ಅನುಭವಿಸುವುದು, ಇನ್ನು ಕೆಲವು ಸಂದರ್ಭಗಳಲ್ಲಿ ಹೋಗಬೇಕೆಂದುಕೊಂಡ ಕೆಲಸ ಇದ್ದಕ್ಕಿದ್ದಂತೆ ಅರಿವಿಲ್ಲದೆಯೇ ನಿಂತು ಹೋಗುವುದು, ಆ ಸಮಯದಲ್ಲಿ ನಿಮಗೆ ಕೋಪ ಬರುವುದು, ಏಕೆ ಹೀಗಾಗುತ್ತಿದೆ ಎಂದು ಬೇಸರಪಡುವುದು. ಹೀಗೆ ಕೆಲವು ಘಟನೆಗಳು ನಡೆದಿರುತ್ತವೆ. ಆದರೆ ಕೆಲವು ದಿನಗಳ ನಂತರ ನೋಡಿದರೆ ಅಲ್ಲಿಗೆ ಹೋಗದಿರುವುದೇ ಒಳ್ಳೆಯದಾಯಿತು ಎಂದು ಯಾರೋ ಒಬ್ಬರ ಮೂಲಕ ನಿಮಗೆ ತಿಳಿಯುತ್ತದೆ. ಇದೆಲ್ಲವೂ ಕಾಕತಾಳೀಯ ಎಂದುಕೊಳ್ಳುತ್ತಿದ್ದೀರಾ? ಖಂಡಿತ ಅಲ್ಲ. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಶಕ್ತಿ ತನ್ನ ಕೆಲಸವನ್ನು ತಾನು ಮಾಡುತ್ತಾ ನಿಮ್ಮನ್ನು ರಕ್ಷಿಸುತ್ತಿದೆ. ಅದು ಅಪಾಯಗಳಿಂದ ನಿಮ್ಮನ್ನು ರಕ್ಷಿಸುತ್ತಿದೆ. ಹಾಗೆಯೇ ಹಲವು ಬಾರಿ ನೀವು ಒಂಟಿಯಾಗಿದ್ದೀರಿ ಎಂದು ಭಾವಿಸಿದಾಗ ಇಲ್ಲ ಇಲ್ಲ, ನಿನಗೆ ನಾನಿದ್ದೇನೆ ಎಂದು ಧೈರ್ಯ ನೀಡುತ್ತಿದೆ. ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ನೀವು ಕೊರಗುತ್ತಿರುವಾಗಲೂ ನಿಜಾನಿಕಿ ನೀವು ಒಂಟಿಯಾಗಿಲ್ಲ. ನಿಮ್ಮ ಜೀವನದಲ್ಲಿ ಭಗವಂತನ ಅನುಗ್ರಹ ತುಂಬಾ ಪ್ರಬಲವಾಗಿದೆ. ಒಮ್ಮೆ ಗಮನಿಸು ಎಂದು ನಿಮಗೆ ಎಚ್ಚರಿಸಿದೆ. ಮುಖ್ಯವಾಗಿ ಆಗಸ್ಟ್ 12ರಿಂದ 15ರವರೆಗಿನ ಈ 4 ದಿನಗಳನ್ನು ಪರಿಶೀಲಿಸಿದರೆ ನಿಮ್ಮ ಮೇಲೆ ದುರ್ಗಾದೇವಿಯ ಕೃಪೆ ತುಂಬಾ ಹೆಚ್ಚಾಗಿ ಮತ್ತು ವಿಶೇಷವಾಗಿದೆ ಎಂದು ಅನೇಕ ಆಧ್ಯಾತ್ಮಿಕ ಗ್ರಂಥಗಳು ಸಹ ಹೇಳುತ್ತಿವೆ. ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ಅಸಾಧ್ಯವಾದ ಸನ್ನಿವೇಶಗಳು ಸಹ ಅದ್ಭುತವಾಗಿ ಬದಲಾಗಿವೆ. ನೀವು ಸಂಪೂರ್ಣವಾಗಿ ಸೋತು ಹೋದೆ ಎಂದುಕೊಂಡ ಸಮಯದಲ್ಲಿ ಒಂದು ಹೊಸ ದಾರಿ ನಿಮ್ಮ ಕಣ್ಣ ಮುಂದೆ ಕಾಣಿಸಿತು. ಎಲ್ಲರೂ ದೂರವಾದಾಗ ಒಬ್ಬ ವ್ಯಕ್ತಿ ಬಂದು ನಿಮಗೆ ಯಾವುದೋ ರೂಪದಲ್ಲಿ ಸಹಾಯ ಮಾಡುವುದು, ಇದೆಲ್ಲವೂ ದೈವ ಸಂಕಲ್ಪ. ಆದರೆ ನೀವು ಒಂದು ಎಚ್ಚರಿಕೆಯನ್ನು ಇಲ್ಲಿಂದ ತೆಗೆದುಕೊಳ್ಳಬೇಕು. ನೀವು ಗತಕಾಲವನ್ನು ಹೆಚ್ಚಾಗಿ ನೆನಪಿಸಿಕೊಳ್ಳುತ್ತಿದ್ದೀರಿ. ನಿಮಗೆ ನೋವುಂಟು ಮಾಡಿದವರನ್ನು ಮರೆಯುತ್ತಿಲ್ಲ. ಯಾರೋ ಒಬ್ಬರು ಹೇಳಿದ ಮಾತನ್ನು ವರ್ಷಗಳ ನಂತರವೂ ನೆನಪಿಟ್ಟುಕೊಳ್ಳುತ್ತಿದ್ದೀರಿ. ಇದು ನಿಮ್ಮ ದೌರ್ಬಲ್ಯವಾಗಿ ಬದಲಾಗುತ್ತಿದೆ. ಗತಕಾಲವನ್ನು ಬಿಡದಿದ್ದರೆ ಭವಿಷ್ಯವನ್ನು ಪೂರ್ಣವಾಗಿ ಅನುಭವಿಸಲು ಸಾಧ್ಯವಿಲ್ಲ. ಆದ್ದರಿಂದ ಇನ್ಮುಂದೆಯಾದರೂ ನಿಮಗೆ ನಷ್ಟ ಉಂಟು ಮಾಡಿದವರನ್ನು ಕ್ಷಮಿಸಿಬಿಡಿ. ಅವರಿಗಾಗಿ ನಿಮ್ಮ ಮನಃಶಾಂತಿಯನ್ನು ಹಾಳು ಮಾಡಿಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಕೆಲವು ವಿಚಿತ್ರ ಸಂಕೇತಗಳು ಕಾಣಿಸಿಕೊಂಡಿರಬಹುದು. ಅಂದರೆ ಅನುಕೂಲವಾಗಿ ಒಂದೇ ಸಂಖ್ಯೆ ಪದೇ ಪದೇ ಕಾಣಿಸುವುದು, ಪದೇ ಪದೇ ಒಂದೇ ರೀತಿಯ ಕನಸು ಬೀಳುವುದು, ಕೆಲವು ಪ್ರಾಣಿಗಳು ಅಥವಾ ಪಕ್ಷಿಗಳು ಆಗಾಗ ಎದುರಾಗುವುದು. ಈ ರೀತಿಯ ಸಂಕೇತಗಳನ್ನು ನೀವು ಗಮನಿಸುತ್ತಿಲ್ಲ.
ಆದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಇವುಗಳಿಗೆ ಕೆಲವು ವಿಶೇಷ ಅರ್ಥಗಳಿರುತ್ತವೆ. ಪ್ರಕೃತಿ ಕೆಲವೊಮ್ಮೆ ನಮಗೆ ಮುಂಚಿತವಾಗಿಯೇ ಅನೇಕ ಸಂದೇಶಗಳನ್ನು ನೀಡುತ್ತದೆ, ಅವುಗಳನ್ನು ಅರ್ಥಮಾಡಿಕೊಳ್ಳುವ ಅವಕಾಶವನ್ನು ನಮಗೂ ನೀಡುತ್ತದೆ. ಆದರೆ ಅದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಇಲ್ಲಿ ಪ್ರಮುಖವಾದ ವಿಷಯವೇನೆಂದರೆ, ನಿಮ್ಮ ಜೀವನದಲ್ಲಿ ಪ್ರಸ್ತುತ ಒಂದು ಬದಲಾವಣೆಯ ಹಂತವು ಆಗಸ್ಟ್ 12ರಿಂದ 15ರವರೆಗಿನ ಈ 4 ದಿನಗಳಲ್ಲಿ ನಡೆಯುತ್ತಿದೆ. ಕೆಲವು ಹಳೆಯ ವ್ಯಕ್ತಿಗಳು ದೂರವಾಗುತ್ತಾರೆ, ಹೊಸ ವ್ಯಕ್ತಿಗಳು ಅನಿರೀಕ್ಷಿತವಾಗಿ ಪರಿಚಯವಾಗುತ್ತಾರೆ, ಕೆಲವು ಬಾಗಿಲುಗಳು ಮುಚ್ಚಿಕೊಳ್ಳುತ್ತವೆ, ಕೆಲವು ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ. ಆರಂಭದಲ್ಲಿ ಇವೆಲ್ಲವೂ ನಿಮಗೆ ನಷ್ಟದಂತೆ ಕಾಣಿಸಬಹುದು, ಆದರೆ ಭವಿಷ್ಯದಲ್ಲಿ ಅವೇ ನಿಮಗೆ ಆಶೀರ್ವಾದಗಳಾಗಿ ಬದಲಾಗುತ್ತವೆ. ಅದಕ್ಕಾಗಿಯೇ ಪ್ರಸ್ತುತ ನಡೆಯುತ್ತಿರುವ ಈ ಬದಲಾವಣೆಗಳನ್ನು ನೋಡಿ ಎಲ್ಲೂ ಹೆದರಬೇಡಿ. ಭಗವಂತ ನಿಮ್ಮ ಜೀವನವನ್ನು ಒಂದು ಹೊಸ ದಾರಿಗೆ ಕರೆದೊಯ್ಯುತ್ತಿದ್ದಾನೆ ಎಂದು ಮನಪೂರ್ವಕವಾಗಿ ನಂಬಿ. ಈಗ ನಿಮಗೊಂದು ಪ್ರಶ್ನೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಯಾವುದಾದರೂ ವಿಚಿತ್ರ ಕನಸನ್ನು ಕಂಡಿದ್ದರೆ, ವಿಶೇಷವಾಗಿ ಕನಸಿನಲ್ಲಿ ನೀರು, ದೇವಾಲಯ, ಶಿವಲಿಂಗ ಅಥವಾ ಕೆಲವು ರಹಸ್ಯ ದೇವಾಲಯಗಳ ಸಂಕೇತಗಳು ಕಂಡಿದ್ದರೆ, ಖಂಡಿತವಾಗಿಯೂ ನಿಮ್ಮ ಮನಸ್ಸಿನಲ್ಲಿ ಹೌದು ಎಂದಾದರೂ ಅಂದುಕೊಳ್ಳಿ. ಈಗ ಒಂದು ಅದ್ಭುತ ರಹಸ್ಯದ ಬಗ್ಗೆ ಹೇಳಿಕೊಳ್ಳೋಣ. ಅದೇನೆಂದರೆ, ಆಧ್ಯಾತ್ಮಿಕ ರಹಸ್ಯಗಳನ್ನು, ಅಂದರೆ ನಿಮ್ಮ ಮುಂದೆ ಎಷ್ಟೋ ರೀತಿಯಲ್ಲಿ ಭಗವಂತನ ಅನುಗ್ರಹಗಳು ಬರುತ್ತವೆ ನೋಡಿ, ಎಷ್ಟು ರೂಪಗಳಲ್ಲಿ ನಿಮ್ಮ ಬಳಿಗೆ ಬರುತ್ತಿವೆಯೋ. ಆದರೆ ನೀವು ಮಾತ್ರ ಬಂದ ಅವಕಾಶಗಳನ್ನು ಮತ್ತು ಯಶಸ್ಸನ್ನು ನೋಡಿಯೂ ನೋಡದಂತೆ ನಿರ್ಲಕ್ಷಿಸುತ್ತಿದ್ದೀರಿ. ನಿಮಗೆ ಪ್ರಕೃತಿಯ ಶಕ್ತಿಗಳೊಂದಿಗೆ ಒಂದು ವಿಶೇಷವಾದ ಬಾಂಧವ್ಯವಿರುತ್ತದೆ, ಆದರೆ ನೀವು ಅದನ್ನು ಕಡೆಗಣಿಸುತ್ತಿದ್ದೀರಿ. ನೀವು ಗಮನಿಸಿದ್ದರೆ, ಕೆಲವು ಸ್ಥಳಗಳಿಗೆ ಹೋದ ತಕ್ಷಣ ನಿಮಗೆ ತಿಳಿಯದ ಪ್ರಶಾಂತತೆ ಸಿಗುತ್ತದೆ, ಇನ್ನು ಕೆಲವು ಸ್ಥಳಗಳಿಗೆ ಹೋದ ತಕ್ಷಣ ಅಸೌಕರ್ಯವೆನಿಸುತ್ತದೆ. ಇದು ನಿಮ್ಮ ಕಲ್ಪನೆಯಲ್ಲ, ನಿಮ್ಮ ಆತ್ಮವು ಕೆಲವು ಶಕ್ತಿಗಳನ್ನು ಗುರುತಿಸಿಬಿಡುತ್ತದೆ. ಅದಕ್ಕಾಗಿಯೇ ನೀವು ಹಲವು ಬಾರಿ ಮುಂಚಿತವಾಗಿಯೇ ಕೆಲವು ವಿಷಯಗಳನ್ನು ಅಂದಾಜಿಸಿ ಬಿಡುತ್ತೀರಿ. ಇದೇ ಕಾರಣಕ್ಕೆ ನಿಮ್ಮ ಮಾತುಗಳನ್ನು ಅನೇಕರು ನಂತರ ನೆನಪಿಸಿಕೊಳ್ಳುತ್ತಾರೆ ಕೂಡ. ಹೌದು, ಅಂದು ನೀನು ಹೇಳಿದ್ದು ನಿಜವಾಯಿತು ಎಂದು ಎದುರಿನವರು ನಿಮ್ಮೊಂದಿಗೆ ಹೇಳುತ್ತಾರೆ. ಇಂತಹ ಅನುಭವ ನಿಜವಾಗಿಯೂ ನಿಮಗೆ ಹಲವು ಬಾರಿ ಎದುರಾಗಿರಬಹುದು. ಆದರೆ ನಿಮ್ಮ ಜೀವನದಲ್ಲಿ ಪದೇ ಪದೇ ಕಾಣಿಸುವ ಕೆಲವು ಸಂಕೇತಗಳ ಹಿಂದಿರುವ ಆಧ್ಯಾತ್ಮಿಕ ರಹಸ್ಯದ ಬಗ್ಗೆ ಈಗ ನೀವು ಖಂಡಿತ ತಿಳಿದುಕೊಳ್ಳಿ. ಈ ರಹಸ್ಯ ತಿಳಿದುಕೊಂಡ ನಂತರ ನಿಮ್ಮ ಗತಕಾಲದಲ್ಲಿ ನಡೆದ ಅನೇಕ ಘಟನೆಗಳು ನಿಮಗೆ ಖಂಡಿತ ನೆನಪಾಗುತ್ತವೆ. ಕೆಲವರಂತೂ ಆಶ್ಚರ್ಯಪಡಬಹುದು, ಕೆಲವರು ಭಾವೋದ್ವೇಗಕ್ಕೆ ಒಳಗಾಗಬಹುದು, ಏಕೆಂದರೆ ಇವು ಸಾಮಾನ್ಯ ವಿಷಯಗಳಲ್ಲ. ಇದು ತಲೆತಲಾಂತರಗಳಿಂದ ಬರುತ್ತಿರುವ ಆಧ್ಯಾತ್ಮಿಕ ನಂಬಿಕೆಗೆ ಸಂಬಂಧಿಸಿದ ವಿಷಯ. ಈಗ ನೀವು ತುಂಬಾ ಎಚ್ಚರಿಕೆಯಿಂದ ಕೇಳಿ. ದೈವಾನುಗ್ರಹದಿಂದ ಅಥವಾ ದೈವಿಕ ಶಕ್ತಿಯಿಂದ ನಿಮಗೆ ಹೆಚ್ಚಾಗಿ ಒಂದು ಬಾಂಧವ್ಯವೇರ್ಪಡಲಿದೆ. ಏಕೆ ಕೆಲವರ ಜೀವನದಲ್ಲಿ ಪದೇ ಪದೇ ಸರ್ಪ ಸಂಕೇತಗಳು ಕಾಣಿಸುತ್ತವೆ? ಹಾಗೆಯೇ ನೀವು ಮಾಡುತ್ತಿರುವ ಒಂದು ತಪ್ಪೇನು? ಆ ತಪ್ಪು ಏಕೆ ಹೀಗಾಗುತ್ತಿದೆ? ಅದು ನಿಮ್ಮ ಅದೃಷ್ಟವನ್ನು ಏಕೆ ತಡೆಯುತ್ತಿದೆ ಎಂಬ ವಿಷಯಗಳನ್ನು ಕೂಡ ಈಗ ನಾವು ವಿವರವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಇದುವರೆಗೆ ನಾವು ಮಾತನಾಡಿಕೊಂಡ ವಿಷಯಗಳು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಅನೇಕ ಸಂಕೇತಗಳನ್ನು ತಿಳಿಸುತ್ತವೆ. ಆದರೆ ಈಗ ಹೇಳಲಿರುವ ಆಸಕ್ತಿದಾಯಕ ವಿಷಯವೇನೆಂದರೆ, ನೀವು ಎಷ್ಟೋ ಆತುರದಿಂದ ಕಾಯುತ್ತಿರುವ ವಿಷಯ. ದೈವಿಕ ಶಕ್ತಿಯೊಂದಿಗೆ ನಿಮಗಿರುವ ಆಧ್ಯಾತ್ಮಿಕ ಬಾಂಧವ್ಯದ ಬಗ್ಗೆ ಮೊದಲಿಗೆ ಒಂದು ವಿಷಯವನ್ನು ನೆನಪಿಸಿಕೊಳ್ಳಿ. ಸರ್ಪ ಎಂಬುದು ಕೇವಲ ಒಂದು ಪ್ರಾಣಿ ಮಾತ್ರವಲ್ಲ. ಭಾರತೀಯ ಆಧ್ಯಾತ್ಮಿಕ ಸಂಪ್ರದಾಯದಲ್ಲಿ ಅದು ಶಕ್ತಿ, ರಕ್ಷಣೆ, ಜ್ಞಾನ ಮತ್ತು ಕರ್ಮದ ಸಂಕೇತವಾಗಿ ಭಾವಿಸಲಾಗುತ್ತದೆ. ಅದಕ್ಕಾಗಿಯೇ ಪರಮೇಶ್ವರನ ಕಂಠದಲ್ಲಿ ನಾಗಾಭರಣವಿರುವುದು, ಅದಕ್ಕಾಗಿಯೇ ಶ್ರೀ ಮಹಾವಿಷ್ಣುವಿನ ಶೇಷಶಯನವಾಗಿರುವುದು. ಕೆಲವು ದೇವಾಲಯಗಳಲ್ಲಿ ನಾಗದೇವತೆಗೆ ವಿಶೇಷವಾದ ಸ್ಥಾನವಿರುತ್ತದೆ. ಆದರೆ ಈಗ ನೀವು ಕೇಳಲಿರುವ ಆಶ್ಚರ್ಯಕರ ವಿಷಯವೇನೆಂದರೆ, ಪ್ರತಿಯೊಂದು ರಾಶಿಗೂ ನಾಗಶಕ್ತಿಯೊಂದಿಗೆ ಒಂದು ಸಂಕೇತಾತ್ಮಕ ಬಾಂಧವ್ಯವಿದೆ ಎಂದು ಅನೇಕ ಜ್ಯೋತಿಷ್ಯ ಶಾಸ್ತ್ರಗಳು ಹೇಳುತ್ತವೆ. ಏಕೆಂದರೆ ನಿಮ್ಮ ಸ್ವಭಾವ ಕೂಡ ಸರ್ಪದಂತೆಯೇ ಅಗತ್ಯವಿಲ್ಲದಿದ್ದಾಗ ಯಾರನ್ನೂ ಇಷ್ಟಪಡದೇ ಇರುವುದಿಲ್ಲ ಅಥವಾ ತೊಂದರೆ ಕೊಡುವುದಿಲ್ಲ. ನೀವು ನಿಮ್ಮ ದಾರಿಯಲ್ಲಿ ನೀವು ಹೋಗುತ್ತಿರುತ್ತೀರಿ. ಆದರೆ ನಿಮಗೆ ಅಪಾಯ ಎದುರಾಗುತ್ತದೆ ಎಂದೆನಿಸಿದರೆ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವುದು ನಿಮಗೆ ಚೆನ್ನಾಗಿ ಗೊತ್ತು. ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ಹಲವು ಬಾರಿ ಸರ್ಪಗಳಿಗೆ ಸಂಬಂಧಿಸಿದ ಕನಸುಗಳು, ಸಂಕೇತಗಳು, ಚಿತ್ರಗಳು ಅಥವಾ ಅನಿರೀಕ್ಷಿತ ಘಟನೆಗಳು ಎದುರಾಗುತ್ತಿರಬಹುದು. ಇಲ್ಲಿ ಅನೇಕರು ಮಾಡುವ ದೊಡ್ಡ ತಪ್ಪೇನೆಂದರೆ, ಸರ್ಪದ ಬಗ್ಗೆ ಕೇಳಿದ ತಕ್ಷಣ ಹೆದರುವುದು ಅಥವಾ ಅದನ್ನು ಕೆಟ್ಟ ಶಕುನವೆಂದು ಭಾವಿಸಿ ಪ್ರತಿಯೊಂದು ಸಂದರ್ಭದಲ್ಲೂ ಎಚ್ಚರಿಕೆಯೆಂದು ಹೆದರಿ ಹೋಗುವುದು. ಇನ್ನೂ ಕೆಲವು ಸಂದರ್ಭಗಳಲ್ಲಿ ಅದು ಬದಲಾವಣೆಯ ಸೂಚನೆ ಇರಬಹುದು ಎಂದು ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ಆದರೆ ನಿಮ್ಮ ಜೀವನದಲ್ಲಿ ಅಡಗಿರುವ ವಿಷಯಗಳನ್ನು ಹೊರಹಾಕುವ ಸೂಚನೆಯಾಗಿ ಇದು ಇಂದು ನಿಮಗೆ ಖಂಡಿತವಾಗಿಯೂ ತಿಳುವಳಿಕೆ ಮೂಡಿಸಲಿದೆ. ಈಗ ನೀವು ಮಾಡುತ್ತಿರುವ ಒಂದು ತಪ್ಪೇನು ಎಂಬುದನ್ನು ತಿಳಿದುಕೊಳ್ಳೋಣ. ನಿಮ್ಮ ಅದೃಷ್ಟವನ್ನು ಮೆಲ್ಲನೆ ತಡೆಯುತ್ತಿರುವ ಆ ತಪ್ಪೇನೆಂದರೆ, ನಿಮ್ಮ ಅಂತರಾತ್ಮ ಹೇಳುವ ಎಚ್ಚರಿಕೆಗಳನ್ನು ನೀವು ಗಮನಿಸದಿರುವುದು. ಹಲವು ಬಾರಿ ನಿಮ್ಮ ಮನಸ್ಸು ಮುಂಚಿತವಾಗಿಯೇ ನಿಮ್ಮನ್ನು ಎಚ್ಚರಿಸಿದೆ. ಈ ವ್ಯಕ್ತಿಯನ್ನು ಪೂರ್ತಿಯಾಗಿ ನಂಬಬೇಡ, ಈ ಕೆಲಸ ಎಂದಿಗೂ ಮಾಡಬೇಡ, ಈ ನಿರ್ಧಾರ ಈಗ ನಿನಗೆ ಸರಿಯಲ್ಲ ಎಂದು ಒಳಗಿನಿಂದ ಒಂದು ಧ್ವನಿ ಕೇಳಿಸುತ್ತಲೇ ಇರುತ್ತದೆ. ಆದರೆ ನೀವು ಕೆಲವೊಮ್ಮೆ ಇತರರ ಮಾತುಗಳನ್ನು ಕೇಳಿ ನಿಮ್ಮ ಅಂತರಾತ್ಮವನ್ನು ಹಲವು ಬಾರಿ ನಿರ್ಲಕ್ಷ್ಯ ಮಾಡಿದ್ದೀರಿ. ನಂತರ ಸಮಸ್ಯೆಗಳು ಬಂದವು. ನಂತರ ಆರಂಭದಲ್ಲೇ ನನಗೆ ಹೀಗೆ ಅನ್ನಿಸಿತು,
ಹಾಗೆ ಮಾಡಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಪಶ್ಚಾತ್ತಾಪ ಪಟ್ಟಿದ್ದೀರಿ. ಆದರೆ ಇದು ನೀವು ಬಿಡಬೇಕಾದ ದೊಡ್ಡ ತಪ್ಪು. ಭಗವಂತ ನಿಮಗೆ ನೀಡಿದ ಈ ಅಂತರಾತ್ಮದ ಧ್ವನಿ ನಿಮಗೆ ಕೇಳಿಸುವುದರಿಂದ ಅದನ್ನು ಮೊದಲಿಗೆ ಗೌರವಿಸಿ. ಅದು ನಿಮ್ಮ ಜೀವನವನ್ನು ರಕ್ಷಿಸುವ ವರದಂತಿದೆ. ಇನ್ನೂ ಮತ್ತೊಂದು ಆಶ್ಚರ್ಯಕರ ವಿಷಯವೆಂದರೆ ಪದೇ ಪದೇ ಒಂದೇ ರೀತಿಯ ಕನಸುಗಳು ನಿಮಗೆ ಕಾಣಿಸುವುದು. ಕನಸಿನಲ್ಲಿ ಮರಗಳು, ನೀರು, ದೇವಾಲಯಗಳು, ಶಿವಲಿಂಗಗಳು, ವಿಶೇಷವಾಗಿ ಸರ್ಪಕ್ಕೆ ಸಂಬಂಧಿಸಿದ ಸಂಕೇತಗಳು, ಇಂತಹ ಕನಸುಗಳು ಬರುತ್ತಿದ್ದರೆ ಭಯದಿಂದ ನೋಡಬೇಡಿ. ಪ್ರತಿಯೊಂದು ಕನಸಿಗೂ ಅರ್ಥವಿರುವುದಿಲ್ಲ. ಆದರೆ ಕೆಲವು ಕನಸುಗಳು ನಮ್ಮ ಮನಸ್ಸಿನಲ್ಲಿರುವ ಭಯಗಳನ್ನು, ಆಸೆಗಳನ್ನು ಅಥವಾ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ಬದಲಾವಣೆಗಳನ್ನು ಯಾವುದೋ ಒಂದು ರೀತಿಯಲ್ಲಿ ಚಿತ್ರಿಸಿ ತೋರಿಸುತ್ತವೆ. ಅದಕ್ಕಾಗಿಯೇ ಕನಸುಗಳ ಅರ್ಥವನ್ನು ಅತಿಯಾಗಿ ಊಹಿಸಬೇಡಿ. ಪ್ರಸ್ತುತ ಜೀವನದತ್ತ ಗಮನ ಹರಿಸಿ. ನಿಮ್ಮ ಜೀವನದಲ್ಲಿ ಪ್ರಸ್ತುತ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗುವ ಲಕ್ಷಣಗಳು ಆಗಸ್ಟ್ 12ರಿಂದ 15ರವರೆಗಿನ ಬುಧವಾರದಿಂದ ಶನಿವಾರದ ಈ 4 ದಿನಗಳಲ್ಲಿ ಪ್ರಬಲವಾಗಿ ಕಾಣಿಸುತ್ತಿವೆ. ಗತಕಾಲದಲ್ಲಿ ನಿಮಗೆ ಅನ್ಯಾಯ ಮಾಡಿದ ಕೆಲವರ ನಿಜರೂಪ ಈ 4 ದಿನಗಳಲ್ಲಿ ಬಯಲಾಗುತ್ತದೆ. ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಂಡ ವ್ಯಕ್ತಿಗಳು ನಿಮ್ಮಿಂದ ದೂರವಾಗುತ್ತಾರೆ. ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರು ಹೊಸ ವ್ಯಕ್ತಿಗಳಾಗಿದ್ದರು ಈಗ ನಿಮಗೆ ಪರಿಚಯವಾಗಬಹುದು. ಈ ಬದಲಾವಣೆಗಳನ್ನು ಹಾಗೂ ನಿಮಗೆ ಬರುವ ಕೆಲವು ಸಂಕೇತಗಳನ್ನು ನೋಡಿ ನಿರ್ಲಕ್ಷ್ಯದಿಂದ ಹೆದರಬೇಡಿ. ಕೆಲವು ಸಂಬಂಧಗಳು ದೂರವಾಗುವುದನ್ನು ನೀವು ಖಂಡಿತವಾಗಿಯೂ ಸಂಪೂರ್ಣವಾಗಿ ಸ್ವೀಕರಿಸಬೇಕು. ಏಕೆಂದರೆ ಕೆಲವು ಸಂಬಂಧಗಳು ದೂರವಾಗುತ್ತಿವೆ ಎಂದರೆ ಅದಕ್ಕೂ ಒಂದು ಅರ್ಥವಿರುತ್ತದೆ. ಭಗವಂತನ ಅನುಗ್ರಹ ಮತ್ತು ಆಶೀರ್ವಾದಗಳು ಯಾವ ರೀತಿ, ಯಾವಾಗ, ಹೇಗೆ ಎದುರಾಗುತ್ತವೆ ಎಂಬುದನ್ನು ನಾವು ಊಹಿಸಲು ಸಾಧ್ಯವಿಲ್ಲ. ತಪ್ಪಾದ ವ್ಯಕ್ತಿಗಳಾಗಿದ್ದರೆ ಅವರು ಖಂಡಿತವಾಗಿ ನಮ್ಮಿಂದ ದೂರವಾಗುತ್ತಾರೆ. ಸರಿಯಾದ ವ್ಯಕ್ತಿಗಳಾಗಿದ್ದರೆ ನಮ್ಮ ಜೀವನದಲ್ಲಿ ಯಾವಾಗಲೂ ಇರುತ್ತಾರೆ, ಎಲ್ಲೂ ಹೋಗುವುದಿಲ್ಲ. ಇನ್ನು ನೀವು ಈ ವಿಡಿಯೋವನ್ನು ಇದುವರೆಗೆ ನೋಡುತ್ತಿದ್ದೀರಾ ಎಂದರೆ ಅದು ತುಂಬಾ ದೊಡ್ಡ ವಿಷಯವೇ, ಏಕೆಂದರೆ ಈ ಮಾಹಿತಿ ಮತ್ತೊಬ್ಬರಿಗೂ ಉಪಯುಕ್ತವಾಗಬಹುದು. ನೀವು ಎಷ್ಟೋ ರೀತಿಯ ವಿಷಯಗಳನ್ನು ತಿಳಿದುಕೊಂಡಿರುತ್ತೀರಾ ಅಲ್ಲವೇ? ಆದ್ದರಿಂದ ಈ ವಿಷಯವನ್ನು ನೀವು ನಂಬಿದರೆ ಇನ್ನು ಕೆಲವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನೀವು ಪಟ್ಟ ಪ್ರತಿಯೊಂದು ಕಷ್ಟವೂ ಒಂದು ದಿನ ನಿಮ್ಮ ಬಲವಾಗಿ ಬದಲಾಗುತ್ತದೆ ಎಂದು ಹೇಳುತ್ತಾರಲ್ಲವೇ, ಅದನ್ನೇ ಆಗಸ್ಟ್ 12ರಿಂದ 15ರ ನಡುವೆ ನೀವು ನೋಡಲಿದ್ದೀರಿ. ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರು ಇಂದು ಸಂತೋಷಕ್ಕೆ ದಾರಿ ಮಾಡಿಕೊಡಲಿದೆ. ನೀವು ಎದುರಿಸಿದ ಪ್ರತಿಯೊಂದು ಪರೀಕ್ಷೆಯೂ ನಿಮ್ಮಲ್ಲಿರುವ ಶಕ್ತಿಯನ್ನು ಹೊರತರಲಿದೆ. ಅದಕ್ಕಾಗಿಯೇ ಎಂದಿಗೂ ನಿರಾಶರಾಗಬೇಡಿ ಎಂದು ಯಾರೋ ಒಬ್ಬರ ಮೂಲಕ ನಮಗೆ ಆ ಮಾತು ಕೇಳಿಸುತ್ತಿರುತ್ತದೆ. ಭಗವಂತನ ಮೇಲೆ ನಂಬಿಕೆ ಇಡಿ. ನಿಮ್ಮ ಶ್ರಮವನ್ನು ಇದೇ ರೀತಿ ಮುಂದುವರಿಸಿ. ನಿಮ್ಮ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಮುಖ್ಯವಾಗಿ ಅಸೂಯೆ, ದ್ವೇಷ, ಸೇಡು ಮುಂತಾದ ಭಾವನೆಗಳಿಂದ ಬುಧವಾರದಿಂದ ಶನಿವಾರದವರೆಗಿನ ಈ 4 ದಿನಗಳು ಸಂಪೂರ್ಣವಾಗಿ ದೂರವಿರಿ. ಹಾಗೆಯೇ ನಿಮ್ಮ ಜೀವನಕ್ಕೆ ಬರಲಿರುವ ಬಾಂಧವ್ಯಗಳನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಸ್ವಾಗತಿಸಿ. ಆದರೆ ನೆನಪಿಟ್ಟುಕೊಳ್ಳಿ, ನಿಜವಾದ ಶಕ್ತಿ ಕೋಪದಲ್ಲಲ್ಲ, ಸೇಡಿನಲ್ಲಿಲ್ಲ, ಸಹನೆಯಲ್ಲಿದೆ. ಹಾಗೆಯೇ ಆತ್ಮವಿಶ್ವಾಸದಲ್ಲಿದೆ. ಕಷ್ಟಗಳನ್ನು ಗೆದ್ದು ಮತ್ತೆ ಏಳುವ ಧೈರ್ಯದಲ್ಲಿದೆ. ಇದುವರೆಗೆ ನೀವು ತಿಳಿದುಕೊಂಡ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಅನೇಕ ಘಟನೆಗಳಿಗೆ ಸಂಬಂಧಿಸಿದವುಗಳೇ ಆಗಿರಬಹುದು. ಆದರೆ ಈಗ ಹೇಳಲಿರುವ ಈ ವಿಷಯ ನಿಮಗೆ ಇನ್ನಷ್ಟು ಆಶ್ಚರ್ಯವನ್ನು ನೀಡುತ್ತದೆ. ನಿಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ಈಗ ಅಕಸ್ಮಾತ್ತಾಗಿ ಪ್ರವೇಶಿಸಿ ಮತ್ತೆ ಅಕಸ್ಮಾತ್ತಾಗಿ ಹೊರಟು ಹೋಗುವ ಸನ್ನಿವೇಶಗಳು ಕಾಣಿಸುತ್ತಿವೆ. ಅವರನ್ನು ನೀವು ಮರೆಯಲು ಪ್ರಯತ್ನಿಸಿದರೂ ಮರೆಯಲಾಗದೆ ನೋವಿನಲ್ಲಿರಬಹುದು. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ನಮ್ಮ ಜೀವನದಲ್ಲಿ ಕಾಕತಾಳೀಯವಾಗಿ ಬರುವುದಿಲ್ಲ. ಕೆಲವರು ನಮಗೆ ಸಂತೋಷ ನೀಡಲು ಬಂದರೆ, ಕೆಲವರು ಪಾಠ ಕಲಿಸಲು ಬರುತ್ತಾರೆ, ಇನ್ನು ಕೆಲವರು ನಮ್ಮ ನಿಜವಾದ ಶಕ್ತಿ ಏನೆಂಬುದನ್ನು ಹೊರತರಲು ನಮಗೆ ಪರಿಚಯವಾಗುತ್ತಾರೆ. ನಿಮ್ಮ ಜೀವನದಲ್ಲಿ ಈ 3 ರೀತಿಯ ವ್ಯಕ್ತಿಗಳು ಈ 4 ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತಾರೆ. ನಿಮ್ಮನ್ನು ಪರೀಕ್ಷಿಸುವವರು, ಅವಮಾನಿಸುವವರು, ಕೀಳಾಗಿ ಅಂದಾಜಿಸುವವರು. ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಈ 4 ದಿನಗಳಲ್ಲಿ ಒಂದು ಕಾರಣಕ್ಕಾಗಿಯೇ ಎದುರಾಗುತ್ತವೆ. ಏಕೆಂದರೆ ನೀವು ಎಷ್ಟು ಬಲಶಾಲಿಗಳು ಎಂಬುದು ನಿಮಗೆ ತಿಳಿಯದ ಸನ್ನಿವೇಶಗಳಲ್ಲಿ ಆ ಶಕ್ತಿಯನ್ನು ನಿಮಗೆ ನೆನಪಿಸಲು ಭಗವಂತ ಹಾಗೂ ಕಾಲ ಕೆಲವು ಪರೀಕ್ಷೆಗಳನ್ನು ಒಡ್ಡಲಿದೆ. ಇದಕ್ಕೆ ನೀವು ಖಂಡಿತವಾಗಿಯೂ ಸಿದ್ಧರಾಗಿರಬೇಕು. ಹಾಗೆಯೇ ನೀವು ಎಷ್ಟೇ ಕಷ್ಟ ಬಂದರೂ ನಿಂತರೆ ಆ ಶಕ್ತಿ ನಿಮಗೆ 10 ಪಟ್ಟಾಗಿ ನಿಮ್ಮ ಜೊತೆಗಿದ್ದು ನಿಮ್ಮನ್ನು ನಡೆಸುತ್ತದೆ. ಆದರೆ ನೆನಪಿಟ್ಟುಕೊಳ್ಳಬೇಕು, ಪ್ರತಿಯೊಬ್ಬರಿಗೂ ಕಾಲಸರ್ಪ ದೋಷಗಳು ಹಾಗೂ ಸರ್ಪ ದೋಷಗಳು ಇರುತ್ತವೆ ಎಂದು ಹೇಳುತ್ತಿರುತ್ತಾರಲ್ಲವೇ, ಅಂತಹವುಗಳು ನಮ್ಮ ಜೀವನದಲ್ಲಿದ್ದಾಗ ಸರ್ಪ ದೋಷಗಳಿಂದ ಹಾಗೂ ಕಾಲಸರ್ಪ ದೋಷಗಳಿಂದ ಬಳಲುತ್ತಿರುವವರು ಹೆದರುವ ಅಗತ್ಯವಿಲ್ಲ. ಏಕೆಂದರೆ ಇದಕ್ಕೆ ಸಂಬಂಧಿಸಿದಂತೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆರಾಧನೆ ಮಾಡಬಹುದು. ಹತ್ತಿರದಲ್ಲಿರುವ ದೇವಾಲಯಕ್ಕೆ ಭೇಟಿ ನೀಡಿ. ಆಗಸ್ಟ್ 12ರಿಂದ 15ರ ನಡುವಿನ ಈ 4 ದಿನಗಳಲ್ಲಿಯೂ ಸುಬ್ರಹ್ಮಣ್ಯ ಅಷ್ಟಕ, ಅರಿಶಿನ, ಕುಂಕುಮ, ಹೂವುಗಳು ಹಾಗೂ ಹಾಲಿನಿಂದ ಸ್ವಾಮಿಯನ್ನು ಅಂದವಾಗಿ ಅಲಂಕರಿಸಿ ಪೂಜೆ ಮಾಡಿ. ಸ್ವಾಮಿಗೆ ನಮಸ್ಕರಿಸಿ. ತಿಳಿದೋ ತಿಳಿಯದೆಯೋ ಯಾವುದೇ ಕಾಲಸರ್ಪ ದೋಷಗಳು ಅಥವಾ ಸರ್ಪ ದೋಷಗಳು ಇದ್ದು ನಮ್ಮನ್ನು ಪೀಡಿಸುತ್ತಾ ನಾವು ಅಂದುಕೊಂಡ ಕೆಲಸಗಳನ್ನು ಹಿಂದಕ್ಕೆ ಎಳೆಯುತ್ತಿದ್ದರೆ ಅವುಗಳಿಂದ ನಮಗೆ ವಿಮುಕ್ತಿ ನೀಡು ಎಂದು ಮನಪೂರ್ವಕವಾಗಿ ಸ್ವಾಮಿಯನ್ನು ಬೇಡಿಕೊಳ್ಳಿ. ಸ್ವಾಮಿಗೆ ಇಷ್ಟವಾದ ಪ್ರಸಾದ, ಚಲಿಮಿಡಿಯಂತಹವುಗಳನ್ನು, ಅಕ್ಕಿ ಹಿಟ್ಟು ಬೆಲ್ಲದ ನೈವೇದ್ಯ ಅರ್ಪಿಸಿ. ಹಾಗೆಯೇ ಪಿತೃದೇವತೆಗಳನ್ನು ಸ್ಮರಿಸಿ ಕುಲದೇವತಾ ಆರಾಧನೆ ಮಾಡಿ.
ಈ 4 ದಿನಗಳಲ್ಲಿ ಬರಲಿರುವ ಅವಕಾಶಗಳನ್ನು ಸಣ್ಣ ಅವಕಾಶಗಳ ರೂಪದಲ್ಲಾದರೂ ಭಗವಂತ ದೊಡ್ಡ ಆಶೀರ್ವಾದವಾಗಿ ನಿಮಗೆ ಕಳುಹಿಸಲಿದ್ದಾನೆ. ಆದ್ದರಿಂದ ಈ 4 ದಿನಗಳಲ್ಲಿ ಬರುವ ಪ್ರತಿಯೊಂದು ಅವಕಾಶವನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಇಲ್ಲೊಂದು ವಿಷಯವನ್ನು ನೆನಪಿಸಿಕೊಳ್ಳಿ, ನೀವು ಪ್ರಸ್ತುತ ಮಾಡುತ್ತಿರುವ ಶ್ರಮ ಎಲ್ಲೂ ವೃಥಾವಾಗಿಲ್ಲ. ನಿಮ್ಮ ಶ್ರಮ ಕಣ್ಣಿಗೆ ಕಾಣಿಸದಿದ್ದರೂ ಅದರ ಫಲಿತಾಂಶ ಮೆಲ್ಲನೆ ನಿಮಗೆ ಖಂಡಿತವಾಗಿ ಕಾಣಿಸುತ್ತದೆ. ಅಂದ್ರೆ ಒಂದು ಬೀಜ ಬಿತ್ತಿದ ತಕ್ಷಣ ಮರ ಬೆಳೆಯುವುದಿಲ್ಲವಲ್ಲವೇ? ಹಾಗೆಯೇ ನಿಮ್ಮ ಶ್ರಮ ಕೂಡ ಸರಿಯಾದ ಸಮಯದಲ್ಲೇ ಫಲ ನೀಡುತ್ತದೆ. ಆದ್ದರಿಂದ ಎಲ್ಲೂ ನಿರಾಶರಾಗಬೇಡಿ. ಕುಟುಂಬದ ಸದಸ್ಯರೊಂದಿಗೆ ತುಂಬಾ ಆಹ್ಲಾದಕರವಾಗಿ ಪ್ರಶಾಂತವಾಗಿ ಕಳೆಯುತ್ತೀರಿ. ಬುಧವಾರದಿಂದ ಶನಿವಾರದವರೆಗಿನ ಈ 4 ದಿನಗಳಲ್ಲಿ ಹಾಗೆಯೇ ನಿಮಗೆ ವಿರುದ್ಧವಾಗಿದ್ದಾರೆ ಅಂದುಕೊಂಡ ಮನುಷ್ಯರೂ ಸಹ ಮತ್ತೆ ನಿಮಗೆ ಅನುಕೂಲಕರವಾಗಿದ್ದಾರೆ ಎಂದುಕೊಂಡ ಮನುಷ್ಯರೂ ಸಹ ಮತ್ತೆ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತಾರೆ. ತಮ್ಮ ತಪ್ಪನ್ನು ಅವರು ತಿಳಿದುಕೊಂಡು ನಿಮಗೆ ಕ್ಷಮೆ ಕೂಡ ಕೇಳುತ್ತಾರೆ. ಹಾಗೆಯೇ ನೀವು ನಿಜ ಹೇಳಿದರೂ ಯಾರೂ ನಂಬದೆ ನಿಮ್ಮನ್ನು ಅವಮಾನಿಸಿದ ವ್ಯಕ್ತಿಗಳೂ ಸಹ ನೀವು ಹೇಳಿದ ಮಾತುಗಳನ್ನು ಒಮ್ಮೆ ಪದೇ ಪದೇ ನೆನಪಿಸಿಕೊಂಡು ಫಲಾನ ದಿನ ಇವನು ಹೇಳಿದ ವಿಷಯ ನಿಜವೇ ಎಂದು ಮತ್ತೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಇಲ್ಲಿ ಆ ಬಾಂಧವ್ಯ ಇನ್ನಷ್ಟು ಹೆಚ್ಚಾಗಿ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತದೆ. ಈ ರೀತಿಯಾಗಿ ಆಗಸ್ಟ್ 12ರಿಂದ 15ರವರೆಗಿನ 4 ದಿನಗಳು ನಿಮ್ಮ ಆಲೋಚನೆಗಳು ಹಾಗೂ ನೀವು ಮಾಡುವ ಕೆಲಸಗಳೆಲ್ಲವೂ ಭಗವಂತನ ದೃಷ್ಟಿಯಲ್ಲಿರುತ್ತವೆ. ಆದ್ದರಿಂದ ಕೋಪವನ್ನು ನಿಯಂತ್ರಿಸಿಕೊಂಡು ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಿ. ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ದೀಪಾರಾಧನೆ ಮಾಡಿ, ತುಳಸಿ ಗಿಡದ ಆರಾಧನೆ, ಅರಳಿ ಮರದ ಆರಾಧನೆ ಮುಂತಾದವುಗಳನ್ನು ಮಾಡಿ. ಹಾಗೆಯೇ ಬಡವರಿಗೆ ಅನ್ನದಾನ ಮಾಡಿ. ಹತ್ತಿರದಲ್ಲಿ ಯಾರಾದರೂ ಯಾಚಕರು ಕಂಡರೆ ಅವರಿಗೆ ಆಹಾರ ನೀಡಿ. ಬಡ ವಿದ್ಯಾರ್ಥಿಗಳಿಗೆ ಯಾವುದೇ ಅಗತ್ಯವಿದ್ದರೆ ಅವರಿಗೆ ನಿಮ್ಮಿಂದಾದ ಸಹಾಯ ಮಾಡಿ. ಬೇಸರ ಪಡುವ ಅಗತ್ಯವಿಲ್ಲ. ಕಾಲವೇ ಎಲ್ಲವನ್ನೂ ನಿಮಗೆ ನೀಡಬೇಕಾದದ್ದನ್ನು ಖಂಡಿತವಾಗಿ ತಲುಪಿಸುತ್ತದೆ. ನಿಮ್ಮ ದಾರಿಯಲ್ಲಿ ನೀವು ಮುನ್ನಡೆಯಿರಿ. ಇತರರ ಅಭಿಪ್ರಾಯಕ್ಕಾಗಿ ನಿಮ್ಮ ಜೀವನವನ್ನು ಎಲ್ಲೂ ನಿಲ್ಲಿಸುವ ಅಗತ್ಯವಿಲ್ಲ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಕೆಲವು ನಿಮಿಷಗಳು ಪ್ರಶಾಂತವಾಗಿ ಕುಳಿತುಕೊಳ್ಳಿ. ಭಗವಂತನ ನಾಮಸ್ಮರಣೆ ಮಾಡಿ. ನಿಮ್ಮ ಮನಸ್ಸಿನಲ್ಲಿರುವ ಆತಂಕಗಳನ್ನು ಪಕ್ಕಕ್ಕಿಡಿ. ಹಾಗೆ ಮಾಡುವುದರಿಂದ ನಿಮ್ಮಲ್ಲಿರುವ ಭಯ ಕಡಿಮೆಯಾಗುತ್ತದೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಿರ್ಧಾರಗಳು ಕೂಡ ಸ್ಪಷ್ಟವಾಗಿ ನಿಮಗೆ ಅರ್ಥವಾಗುತ್ತವೆ. ಕೆಲವೊಮ್ಮೆ ನಿಮಗೆ ಬೇಕಾದ ಉತ್ತರಗಳು ಹೊರಗಿನ ಪ್ರಪಂಚದಲ್ಲಿ ಸಿಗದೆ ನಿಮ್ಮ ಅಂತರಂಗದಲ್ಲೇ ಸಿಗುತ್ತವೆ. ಈ ವಿಷಯವನ್ನು ತೀರಾ ಮರೆಯಬೇಡಿ. ಇಂದು ಈಗ ಹೇಳಿದ ವಿಷಯಗಳನ್ನೆಲ್ಲ ನೀವು ತಿಳಿದುಕೊಂಡಿದ್ದೀರಿ. ಬರಲಿರುವ ಈ 4 ದಿನಗಳಲ್ಲಿ ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದಿರಬೇಕು ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಮೊದಲನೆಯದು ಆತುರದ ನಿರ್ಧಾರಗಳು, ಎರಡನೆಯದು ಎಲ್ಲರನ್ನೂ ನಂಬುವುದು, ಮೂರನೆಯದು ನಿಮ್ಮ ಮೌಲ್ಯವನ್ನು ನೀವೇ ಕಡಿಮೆ ಮಾಡಿಕೊಳ್ಳುವುದು. ಕುಂಭರಾಶಿಯವರು ಆಗಸ್ಟ್ 12ರಿಂದ 15ರವರೆಗಿನ ಈ 4 ದಿನಗಳಲ್ಲಿ ಬರುವ ಅವಕಾಶಗಳನ್ನು ಸಣ್ಣದೆಂದು ಭಾವಿಸಬೇಡಿ, ಏಕೆಂದರೆ ಅದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆಗೆ ನಾಂದಿಯಾಗಬಹುದು. ತಿಳಿದುಕೊಂಡಿರಲ್ಲವೇ? ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇನ್ನು ಕೆಲವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಮನೆಯ ದೇವರು ಅಥವಾ ಇಷ್ಟದ ದೇವರು ನಾಮಸ್ಮರಣೆಯನ್ನು ಕಮೆಂಟ್ನಲ್ಲಿ ಬರೆಯಿರಿ. ಧನ್ಯವಾದಗಳು.